ಕರ್ನಾಟಕ ರಾಜ್ಯ ಛಾಯಾಚಿತ್ರಗ್ರಾಹಕರ ಸಂಘದ ನೋಂದಾಯಿತ ಛಾಯಾಚಿತ್ರಗ್ರಾಹಕರು ನಿಧನರಾದಲ್ಲಿ ಅವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುವ ಆಶ್ರಯ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಾಧ್ಯಕ್ಷ ನಾಗೇಶ್ ಎಚ್ಎಸ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಛಾಯಾಚಿತ್ರ ಗ್ರಾಹಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಮುದಾಯ ಸಂಘಟಿತವಾಗುವುದು ಅಗತ್ಯವಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಛಾಯಾಚಿತ್ರ ಗ್ರಾಹಕರು ಸದಸ್ಯತ್ವ ಪಡೆಯಬೇಕು ಎಂದು ಕರೆ ನೀಡಿದರು. ಯೋಜನೆಗೆ 110 ಸದಸ್ಯತ್ವ ಶುಲ್ಕ ನಿಗದಿಪಡಿಸಲಾಗಿದ್ದು, ಸದಸ್ಯರ ನಿಧನದ ಸಂದರ್ಭದಲ್ಲಿ ಕುಟುಂಬಕ್ಕೆ 1 ಲಕ್ಷ ನೆರವು ನೀಡಲಾಗುವುದು. ಮುಂದಿನ ದಿನಗಳಲ್ಲಿ ಈ ಮೊತ್ತವನ್ನು 10 ಲಕ್ಷದವರೆಗೆ ಹೆಚ್ಚಿಸುವ ಉದ್ದೇಶವಿದೆ ಎಂದರು. ಆಸಕ್ತರು ಆಗಸ್ಟ್ 19ರೊಳಗೆ ನೋಂದಣಿ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಸ್ನೇಹಿತರೆ, ಇವತ್ತು ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಫೋಟೋಗ್ರಾಫರ್ಸ್ ಈ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದರೆ 2.5 ಲಕ್ಷ ಕುಟುಂಬಗಳು ಈ ಒಂದು ವೃತ್ತಿಯಲ್ಲಿ ಇದ್ದಾವೆ. ಇವತ್ತು ಕೋವಿಡ್ ಆದ ನಂತರ ನಮ್ಮ ಫೋಟೋಗ್ರಾಫರ್ಸ್ಗಳ ಪರಿಸ್ಥಿತಿ ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿ ಬಂದು ನಿಂತಿದ್ದೇವೆ. ಇತ್ತೀಚೆಗೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸರ್ಕಾರ ಸ್ಪಂದಿಸಿ ದೇಶದಲ್ಲೇ ಮೊದಲ ಬಾರಿಗೆ ಫೋಟೋಗ್ರಾಫರ್ಸ್ಗಳನ್ನು ಕಾರ್ಮಿಕ ಇಲಾಖೆಯಲ್ಲಿ ಗುರುತಿಸಿ ಅವರಿಗೆ ಒಂದಷ್ಟು ಸಹಾಯ ಸಹಕಾರಗಳನ್ನು ಕೊಡ್ತಕ್ಕಂಥ ವಿಚಾರವನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಆಭಾರಿಗಳಾಗಿದ್ದೇವೆ. ಅದೇ ಪ್ರಕಾರವಾಗಿ ನಮ್ಮ ನೆರೆಯ ರಾಜ್ಯಗಳಲ್ಲಿ ಛಾಯಾಗ್ರಾಹಕರನ್ನು ಸಂರಕ್ಷಿಸಬಹುದಕ್ಕೋಸ್ಕರ ಅಲ್ಲಿನ ರಾಜ್ಯ ಸಂಘಗಳು ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕುಟುಂಬ ಭರವಸೆ ಅಂತ ಹೇಳಿ ತೆಲಂಗಾಣದಲ್ಲಿ ಅಲ್ಲಿ ಸುಮಾರು ಫೋಟೋಗ್ರಾಫರ್ಸ್ಗಳು ಯಾರಾದರೂ ತೀರ್ಕೊಂಡ್ರೆ ಆ ಕುಟುಂಬಗಳಿಗೆ 1.5 ರಿಂದ 2 ಲಕ್ಷ ಕೊಡ್ತಕ್ಕಂಥ ಯೋಜನೆಯನ್ನು ಅಲ್ಲಿ ಜಾರಿಗೆ ತಂದಿದೆ. ನಮ್ಮ ನೆರೆಯ ಕೇರಳದಲ್ಲಿ ಸಾಂತ್ವನ ಅನ್ನುವ ಯೋಜನೆಯಲ್ಲಿ ಫೋಟೋಗ್ರಾಫರ್ ತೀರ್ಕೊಂಡ್ರೆ ಅವ್ರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವಿಶೇಷ ಯೋಜನೆಯನ್ನು ಅಲ್ಲಿನ ಅಸೋಸಿಯೇಷನ್ ಜಾರಿಗೆ ತಂದಿದೆ. ಅದೇ ಪ್ರಕಾರವಾಗಿ ನಾವು ಸಹ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಛಾಯಾಗ್ರಾಹಕರಿಗೆ ಯಾರಾದರೂ ಅಚಾನಕ್ಕಾಗಿ ಅಥವಾ ಅಕಸ್ಮಾತ್ ನಿಧನ ಹೊಂದಿದರೆ ಅಂಥ ಕುಟುಂಬಗಳಿಗೆ ನಮ್ಮ ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಮತ್ತು ಎಲ್ಲ ಜಿಲ್ಲೆಗಳ ಸಹಯೋಗದಲ್ಲಿ ಫೋಟೋಗ್ರಾಫರ್ಸ್ಗೆ ಮೊದಲ ಹಂತದಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವಿಶೇಷ ಯೋಜನೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದಿದ್ದೇವೆ. ಇದು ಬಹಳ ವಿಶೇಷವಾದಂಥ ಯೋಜನೆ. ಅಕಸ್ಮಾತ್ ಒಬ್ಬ ಫೋಟೋಗ್ರಾಫರು ದುಡಿಯುವಂಥ ಕೈ, ಆ ದುಡಿಯುವಂಥ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಆ ಕುಟುಂಬ ನಿಜವಾಗಿ ಬಹಳ ಕಷ್ಟದ ಪರಿಸ್ಥಿತಿ ಬಂದು ತಲುಪುತ್ತೆ. ಆ ಕುಟುಂಬಕ್ಕೆ ಏನಾದರೂ ಒಂದು ಸಂಘಟನೆಗಳ ಮುಖಾಂತರ ಒಂದು ನೆರವಾಗಿ ಅನ್ನೋ ಉದ್ದೇಶದಿಂದಾಗಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದೆ. ಇದು ಮೊದಲ ಹಂತದ ಯೋಜನೆ ಆಗಿರೋದ್ರಿಂದ 1 ಲಕ್ಷದಿಂದ ಪ್ರಾರಂಭ ಆಗ್ತಿದೆ. ಇದು ಮುಂದೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಅದರಲ್ಲಿ ನಾವು ಏನು ಕೇರಳದಲ್ಲಿ 10 ಲಕ್ಷ ನೋಡ್ತಾ ಇದ್ದೀವಿ, ಆ ಪ್ರಕಾರ ಆಗ್ಬೋದು ಅಂತೇಳಿ ನಾವು ಎಣಿಸಿದ್ದೇವೆ. ಇದು ಛಾಯಾಗ್ರಾಹಕರಿದ್ದರೆ ನಡೆಯುವಂತಹ ಬಹಳ ವಿಶೇಷವಾದಂಥ ಯೋಜನೆ. ಈ ಯೋಜನೆಗೆ ಸುಮಾರು ಈ ಮೊದಲ ಹಂತದಲ್ಲಿ ನಮ್ಮಲ್ಲಿ 2.5 ಲಕ್ಷ ಫೋಟೋಗ್ರಾಫರ್ಸ್ ಇದ್ದಾರೆ ರಾಜ್ಯದಲ್ಲಿ. ಮೊದಲ ಹಂತದಲ್ಲಿ ಈ ಯೋಜನೆ ಒಳಗಡೆ 10,000 ಫೋಟೋಗ್ರಾಫರ್ಸ್ ಸೇರಿಕೊಳ್ತಾ ಇದ್ದಾರೆ ಮೊದಲ ಹಂತದಲ್ಲಿ. ಈ ಯೋಜನೆ ಜೂನ್ 1ರಿಂದ ಪ್ರಾರಂಭ ಆಗಿದೆ. ಅಕ್ಟೋಬರ್ 2ಕ್ಕೆ ನೋಂದಣಿ ಅಭಿಯಾನ ಮುಕ್ತಾಯ ಆಗುತ್ತೆ. ಆಗಸ್ಟ್ 19ಕ್ಕೆ ಆಗಸ್ಟ್ 19ರ ನಂತರ ಫೋಟೋಗ್ರಾಫರ್ ಯಾರಾದರೂ ತೀರ್ಕೊಂಡ್ರೆ ಅಂತ ಕುಟುಂಬಗಳಿಗೆ ಮೊದಲ ಹಂತದಲ್ಲಿ ನಾವು 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವಿಶೇಷ ಯೋಜನೆಯನ್ನು ರಾಜ್ಯ ಸಂಘದಿಂದ ಜಾರಿಗೆ ತಂದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಪಿಎ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ಭಟ್, ಜಿಲ್ಲಾಧ್ಯಕ್ಷ ಸುರೇಶ್ ಹೊನ್ನಾವರ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.